ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೀಡಲ್ ಬಂದುಬಿಟ್ಟು 2.0 mm ತೊಗೊಂಡಿದ್ದೀನಿ. ಥ್ರೆಡ್ ಬಂದು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು, ಇಲ್ಲಿ ನೋಡಿ, ಗುಲಾಬಿ ಹೂವಿನ ಕವಚ ಸೀಪ. ಓಕೆ, ಇದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿದೆ ಮತ್ತು ನಾನು ಈಸಿ ಮೆಥಡಲ್ಲೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಬಿಗಿನರ್ಸ್ ಕೂಡ ಮಾಡ್ಬೋದು. ಸೊ ಟ್ರೈ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ನೆಕ್ಸ್ಟ್ ಒಂದು ಮ್ಯಾಜಿಕ್ ರಿಂಗ್ ರೆಡಿ ಮಾಡಿಕೊಡಿ. ಈಗ ಇಟ್ಕೊಂಡು ಇಲ್ಲಿಂದ 1 2 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ರಿಂಗಲ್ಲಿ ಹಾಕಿ ಈ ಥ್ರೆಡ್ ಮೇಲೆ ತೊಗೊಂಡ್ಮೇಲೆ ಇಲ್ಲಿ 3 ಲೈನ್ ಸಿಗುತ್ತೆ. ಫಸ್ಟ್ 2 ಲೈನಲ್ಲಿ ಥ್ರೆಡ್ ತೊಗೊಂಡು ಬನ್ನಿ, ಮತ್ತು 2 ಲೈನ್, ಇದನ್ನು ಡಬಲ್ ಕ್ರೋಶ ಹೇಳ್ತೇವೆ. ಸೊ ಈ ಡಬಲ್ ಕ್ರೋಶ ಒಟ್ಟು 17 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ಆಯಿತು, 3 4 5 6 7. ಸ್ವಲ್ಪ ಇದನ್ನು ಎಳ್ಕೊಳ್ಳಿ. ಹೀಗೆ ಒಟ್ಟು 17 ಹಾಕ್ಕೊಳ್ಳಿ. ಓಕೆ ನೋಡಿ, ಟೋಟಲ್ 17 ಆದಮೇಲೆ ಇದನ್ನು ಈ ಥ್ರೆಡ್ಡನ್ನು ಎಳೆದು ಟೈಟ್ ಮಾಡ್ಕೊಳ್ಳಿ. ಇದನ್ನು ಓಕೆ ಟೈಟ್ ಆದಮೇಲೆ ಇದನ್ನು ಇಲ್ಲಿ ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ವಲ್ಲ, 1 2 3, ಈ 3ನೇ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು ನೋಡಿ. ಥ್ರೆಡ್ ನೀಡಲ್ ತೊಗೊಂಡೋಗಿ ಇಲ್ಲಿಂದ ಈ ಥ್ರೆಡ್ ತೊಗೊಂಡು ಡೈರೆಕ್ಟ್ ಇದರಲ್ಲಿ ತೊಗೊಂಡು ಬಂದರೆ ಇದನ್ನು ಸ್ಲಿಪ್ ಸ್ಟಿಚ್ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ 1 2 3 4 5 6 7 ಚೈನ್ ಹಾಕ್ಕೊಂಡು ಇಲ್ಲಿಂದ ಈ ಫಸ್ಟ್ ಚೈನ್ ಸ್ಕಿಪ್ ಮಾಡಬೇಕು. ಓಕೆ, ಇದು ನೆಕ್ಸ್ಟ್ ಈ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್, ಫಸ್ಟ್ ಸ್ಲಿಪ್ ಸ್ಟಿಚ್ ಹೇಳಿದ್ರೆ ಫಸ್ಟ್ ನೀಡಲ್ಲಿಗೆ ಹಾಕಿ ಥ್ರೆಡ್ ಮೇಲೆ ತೊಗೊಂಡು ಮತ್ತು ಡೈರೆಕ್ಟ್ ಇದರಲ್ಲಿ ತೊಗೊಂಡು ಬರಬೇಕು ಹೊರಗೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶ, ನೀಡಲ್ಲಿ ಪಕ್ಕದ ಚೈನಲ್ಲಿ ಹಾಕಿ ಥ್ರೆಡ್ ಮೇಲೆ ತೊಗೊಂಡು ಈ 2 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು, ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ. ಈ ನೀಡಲ್ ಮೇಲೆ ಥ್ರೆಡ್ ಒಂದು ರೌಂಡ್ ತೊಗೊಂಡು ಪಕ್ಕದ ರಿಂಗಲ್ಲಿ ಹೋಗಿ ಈ ಥ್ರೆಡ್ಡನ್ನ ಮೇಲೆ ತೊಗೊಂಡಾಗ ಇಲ್ಲಿ 3 ಲೈನ್ ಸಿಗುತ್ತೆ. ಓಕೆ, ಈ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಓಕೆ, ನೆಕ್ಸ್ಟು ಡಬಲ್ ಕ್ರೋಶ ಹಾಕಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಒಂದು ರೌಂಡು ಈ ಪಕ್ಕದ ಚೈನಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೋಬೇಕು. ಸೊ ಮೇಲೆ ತೊಗೊಂಡಾಗ ಇಲ್ಲಿ 3 ಲೈನ್ ಬರುತ್ತಲ್ವ, ಫಸ್ಟ್ ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೊಗೊಳ್ಳಿ, ಮತ್ತು 2 ಲೈನಲ್ಲಿ ಹೊರಗೆ ತೊಗೊಳ್ಳಿ. ಸೊ 1 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಮತ್ತೊಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಸೊ 3 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ನೋಡಿ, ಈ ಚೈನು 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಇದನ್ನು ಸ್ಲಿಪ್ ಸ್ಟಿಚ್ ಹೇಳ್ತೇವೆ. ಓಕೆ ನೋಡಿ, ನೆಕ್ಸ್ಟ್ ಮತ್ತೆ ಇಲ್ಲಿಂದ 7 ಚೈನ್, 1 2 3 4 5 6 7.
ಸೊ ಇವಾಗ ಇಲ್ಲಿ ಹೇಗೆ ರೆಡಿ ಮಾಡಿದ್ರಿ ಅದೇ ರೀತಿ ಮಾಡಬೇಕು, ಏನು ಚೇಂಜಸ್ ಇಲ್ಲ. ಓಕೆ, ಫಸ್ಟ್ ಚೈನು, ಈ ಚೈನ್ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್, ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಿಂದ 3 ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ಫಸ್ಟಲ್ಲೇ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ನಾನು ಹಾಗೆ ಹಾಕ್ಕೊಳ್ತಾ ಹೋಗ್ತಾ ಇದ್ದೇನೆ. ಓಕೆ, ತುಂಬ ಈಸಿ ಇದೆ. 1 2 3 2 ಚೈನ್ ಸ್ಕಿಪ್ ಮಾಡಿ 3ನೇ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಓಕೆ, ನೀಟಾಗಿ ಬರ್ತಿದೆ ನೋಡಿ. ನೆಕ್ಸ್ಟ್ 1 2 3 4 5 6 ಆ್ಯಂಡ್ 7. ಸೊ ಇದೇ ರೀತಿ ಪೂರ್ತಿನೂ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ ಓಕೆ ನೋಡಿ, ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು. ಓಕೆ, 1 2 3 4 5 6 7 ಚೈನ್. ಓಕೆ ನೋಡಿ, ಇದು ಲಾಸ್ಟ್ ಸ್ಟೆಪ್ಪು. ಓಕೆ, ಇದನ್ನು ನೀಟಾಗಿ ಮತ್ತೆ 7 ಚೈನ್ ಆಗಿದೆ ಹಾಕಿಬಿಟ್ಟು ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್, ಸೆಕೆಂಡ್ ಚೈನಲ್ಲಿ ಸಿಂಗಲ್ ಕ್ರೋಶ, 3ನೇ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟು 3 ಡಬಲ್ ಕ್ರೋಶ, 1 2 3 ಡಬಲ್ ಕ್ರೋಶ. ಸೊ ಇಲ್ಲಿನ ಲಾಸ್ಟ್ ಈ ಚೈನಲ್ಲಿ ಮತ್ತು ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಓಕೆ, ಅದರಲ್ಲಿ ಲಾಕ್ ಆಯಿತು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇದು ಸ್ಟಾರ್ಟಿಂಗ್ ಇತ್ತ ಚೈನ್ ಅಲ್ವಾ, ಥ್ರೆಡ್ಡು. ಸೊ ಈ ಥ್ರೆಡ್ಡನ್ನೆಲ್ಲನೂ ನೀವು ಇಲ್ಲಿ ಒಳಗಡೆಯಿಂದ ನೀಡಲ್ ಹಾಕಿ ಇದನ್ನು ಹೈಡ್ ಮಾಡಿಕೊಳ್ಳಿ. ಫುಲ್ ಅಲ್ಲೇ ಕಟ್ ಮಾಡಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಒಳಗಡೆ ತೊಗೊಂಡು ಬಂದು, ನಾನಿಲ್ಲಿ ಕ್ರೋಶದಲ್ಲೇ ಮಾಡಿದೆ, ನೀವು ನೀಡಲ್ ತೊಗೊಂಡು ಒಳಗಡೆ ನೀಟಾಗಿ ಜೋಡಿಸಿ ಇಲ್ಲೊಂದು 2-3 ಲೈನಲ್ಲಿ ತೊಗೊಂಡು ಬಂದು ಆಮೇಲೆ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ ಫೈನಲಿ ರೆಡಿ ಆಯಿತು. ಎಷ್ಟು ನೀಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಮೆಥಡಲ್ಲಿ ಮಾಡ್ಬೋದು, ಬಟ್ ಇದು ತುಂಬ ಈಸಿ, ಬಿಗಿನರ್ಸ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ಫ್ಲವರಿಗೂ ಇದು ಬೇಕಾಗ್ತದೆ ಅಲ್ವಾ. ಸೊ ಹಾಗಾಗಿ